ಗ್ಯಾಂಗ್ಗೆ ಬಿಗ್ ಡೇ. ಆರೋಪಗಳೇನಿತ್ತು ಅವರ ಮೇಲೆ ಅದನ್ನ ನಿಗದಿಪಡಿಸ್ತಾರೆ. ಅಭಿಷೇಕ್ ಮಾಹಿತಿ ಕೊಡೋದಾದ್ರೆ ನಾಗೇಂದ್ರ, ಮೊದಲನೇದಾಗಿ ದರ್ಶನ್ ಹಾಗೂ ಈ ಪ್ರಕರಣದ ಅಂದ್ರೆ ರೇಣುಕಾಸ್ವಾಮಿ, ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳು ಅಷ್ಟೂ ಜನ ಈಗಾಗಲೇ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾದ ನಂತರ ನೆಟ್ವರ್ಕ್ ಸಮಸ್ಯೆ ಇರುವಂತದ್ದು ಒಂದ್ ಕಡೆ ಆಗಿತ್ತು. ಮತ್ತೆ ಉಳಿದ ಇಬ್ಬರು ಪ್ರಮುಖ ಆರೋಪಿಗಳು ಮನೆಯಲ್ಲಿ ಪೂಜೆ ಇರೋ ಕಾರಣ ನಾವು ಹಾಜರಾಗೋದಕ್ಕೆ ಆಗೋದಿಲ್ಲ ಅನ್ನೊಂದು ಮಾಹಿತಿಯನ್ನು ನೀಡಿರೋದ್ರಿಂದ ವಕೀಲರು ಈ ಒಂದು ದಿನಾಂಕವನ್ನ ಮುಂದೂಡಿ ಅಂತ ಕೇಳಲಾಗಿತ್ತು. ಈ ವಿಚಾರವಾಗಿ ಇವತ್ತಿಗೆ ದಿನಾಂಕವನ್ನ ಮುಂದೂಡಲಾಗಿರೋದ್ರಿಂದ ಇವತ್ತು ಅಷ್ಟೂ ಜನ ಆರೋಪಿಗಳು ವೈಯಕ್ತಿಕವಾಗಿ ಖುದ್ದಾಗಿ ಜೈಲಿನಿಂದ ಕೋರ್ಟ್ಗೆ ಬರಬೇಕಾಗಿದೆ ಅನ್ನೋ ಮಾಹಿತಿಯನ್ನ ಈಗಾಗಲೇ ಸೂಚನೆ ನೀಡಿರುವಂತದ್ದು. ಈ ಕಾರಣದಿಂದ ಫ್ರೇಮಿಂಗ್ ಆಫ್ ಚಾರ್ಜಸ್ ಅಂದ್ರೆ ನೀವೀಗಾಗಲೇ ಹೇಳದಂತೆ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಕೆ ಮಾಡಿರ್ತಾರೆ. ಯಾವೆಲ್ಲ ಆರೋಪಗಳು ಯಾವೆಲ್ಲ ಆರೋಪಿಗಳ ಮೇಲೆ ಇದೆ ಅನ್ನೋ ಒಂದು ಮಾಹಿತಿಯನ್ನ ಕೋರ್ಟ್ಗೆ ನೀಡಲಾಗಿರುತ್ತೆ. ಈ ವಿಚಾರವಾಗಿ ಇವತ್ತು ಅಷ್ಟೂ ಜನ ಆರೋಪಿಗಳು ಯಾವ ಪ್ರಕರಣದಲ್ಲಿ, ಇದು ಕೇವಲ ಒಂದು ಕೊಲೆ ಪ್ರಕರಣ ಅನ್ನೋದಕ್ಕಿಂತ ಇದರಲ್ಲಿ ಬೇರೆ ಬೇರೆ ಆಯಾಮಗಳು ಹಂತಗಳಿರ್ತವೆ. ಒಬ್ರು ಫೋನ್ ಮಾಡಿ ಕರೆಸಿರೋಂತರಾಗಿರ್ಬೋದು, ಮತ್ತೊಬ್ರು ಕಾರ್ನಲ್ಲಿ ಕರ್ಕೊಂಡ್ಬಂದಿರೋರಾಗಿರ್ಬೋದು, ಮತ್ತೊಬ್ರು ಶಾಕ್ ಟ್ರೀಟ್ಮೆಂಟ್ ಕೊಟ್ಟೋರಾಗಿರ್ಬೋದು, ಮತ್ತೊಬ್ರು ಒದ್ದವರು ಹೊಡೆದವರಾಗಿರ್ಬೋದು, ಮತ್ತೊಬ್ರು ಕೊಲೆಯ ನಂತರ ಈ ಮೃತದೇಹವನ್ನ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡಿರೋರಾಗಿರ್ಬೋದು, ಮತ್ತೊಬ್ರು ಸಾಕ್ಷಿಯನ್ನ ನಾಶ ಪಡಿಸುವಂತ ಆಗಿರ್ಬೋದು. ಈ ರೀತಿ ಎಲ್ಲ ವ್ಯಕ್ತಿಗಳು ಕೂಡ ಎಲ್ಲ ಕೆಲಸಗಳನ್ನ ಮಾಡಿರೋದ್ರಿಲ್ಲ, ಬದಲಾಗಿ ಒಂದಿಷ್ಟು ವ್ಯಕ್ತಿಗಳು ನಿರ್ದಿಷ್ಟವಾದ ಕೆಲಸಗಳನ್ನ, ಆರೋಪಗಳನ್ನ ಅಥವಾ ಒಂದಿಷ್ಟು ಕೃತ್ಯಗಳನ್ನ ಮಾಡಿರ್ತಾರೆ. ಈ ಕೃತ್ಯಗಳಿಗೆ ಸಂಬಂಧಿಸಿದಂತ ಸೆಕ್ಷನ್ ಗಳನ್ನ ಇವತ್ತು ಫ್ರೇಮ್ ಮಾಡುವಂತ ಕೆಲಸವನ್ನ ನಡೆಯೋದ್ರಿಂದ ಅಷ್ಟೂ ಜನ ಪ್ರಮುಖ ಆರೋಪಿಗಳು ಈ ಪ್ರಕರಣದಲ್ಲಿ ಏನಿದ್ದಾರೆ ಅವರನ್ನ ಕರೆಸಿ ನಿಮ್ಮ ವಿರುದ್ಧ ಈ ಆರೋಪ ಇದೆ, ನೀವು ಈ ರೀತಿ ಮಾಡಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಮಾಡುವಂತದ್ದು. ಈ ಸಂದರ್ಭದಲ್ಲಿ ಏನಾದ್ರೂ ವ್ಯತಿರಿಕ್ತವಾದ ಉತ್ತರ ಇತ್ತು ಅಂದಲ್ಲಿ ಮಾತ್ರ ಇದನ್ನ ಎವಿಡೆನ್ಸ್ ಸಂದರ್ಭದಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಅಥವಾ ಫ್ರೇಮಿಂಗ್ ನಲ್ಲಿ ಯಾವ್ದಾದ್ರು ಚಾರ್ಜ್ ಅನ್ನ ಡ್ರಾಪ್ ಮಾಡುವಂತದ್ದಾಗತ್ತೆ. ಇಲ್ಲವಾದ್ರೆ ಒಂದು ವೇಳೆ ಆರೋಪಿ ಹೌದು ನಾನು ಇದನ್ನ ಮಾಡಿದ್ದೇನೆ ಸ್ವಾಮಿ ಅಂತ ಒಪ್ಕೊಂಡ್ರೆ ಆ ಫ್ರೇಮ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇವತ್ತು ಈ ಪ್ರಮುಖ ಆರೋಪಿಗಳಷ್ಟೂ ಜನ ಹಾಜರಾಗ್ತಾರ, ಯಾರಾದ್ರೂ ಮತ್ತೊಮ್ಮೆ ಎಕ್ಸಂಪ್ಷನ್ ಪಿಟಿಷನ್ ಏನಾದ್ರೂ ಹಾಕೊಂಡ್ರೆ ಅವರನ್ನ ನೇರವಾಗಿ ಬಂಧನಕ್ಕೆ ಒಳಪಡಿಸ್ತೀವಿ ಅಂತ ಈಗಾಗಲೇ ಕೋರ್ಟ್ ನಲ್ಲಿ ತಿಳಿಸಿರೋದ್ರಿಂದ ಯಾರು ಕೂಡ ಯಾವ ಕಾರಣವನ್ನು ಕೂಡ ನೀಡದೆ ಇವತ್ತು ಕೋರ್ಟ್ಗೆ ಹಾಜರಾಗಿ ತಮ್ಮ ಶಿಕ್ಷೆಯ ಪ್ರಮಾಣವನ್ನ ತಿಳಿದುಕೊಂಡು ಕೊನೆ ಪಕ್ಷ ಸತ್ಯವನ್ನ ಒಪ್ಪಿಕೊಂಡ್ರೆ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗುತ್ತಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇವತ್ತು ಕೋರ್ಟ್ಗೆ ಹಾಜರಾಗುವಂತ ಸಾಧ್ಯತೆ ಇರುವಂತದ್ದು. ನಾಗೇಂದ್ರ ಬಾಬು, ಮತ್ತೊಂದು ಕಡೆಗೆ ಖಂಡಿತವಾಗಿಯೂ ಈ ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ, ಅಂದ್ರೆ ಸೆಲೆಬ್ರಿಟಿಗಳು ಇನ್ವಾಲ್ವ್ ಆಗಿರೋದ್ರಿಂದ ಇವತ್ತು ಕೋರ್ಟ್ನ ಸುತ್ತಮುತ್ತ ಹೆಚ್ಚಿನ ಪೊಲೀಸರ ಬಂದೋಬಸ್ತನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಅದರ ಜೊತೆಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಇದು ಪರಿಣಾಮವನ್ನ ಅಥವಾ ವ್ಯತಿರಿಕ್ತ ಪರಿಣಾಮವನ್ನ ತೆಗೆದುಕೊಳ್ಳುತ್ತೆ, ತಿರುವನ್ನ ತೆಗೆದುಕೊಳ್ಳುತ್ತೆ ಅಂತ ಗೊತ್ತಾಗದಿರೋ ಕಾರಣದಿಂದಾಗಿ ಇವತ್ತು ಪೊಲೀಸರ ಭದ್ರತೆಯನ್ನ ಹೆಚ್ಚಳ ಮಾಡಿರುವಂತದ್ದು. ಗ್ಯಾಂಗ್ಗೆ ಬಿಗ್ ಡೇ. ಆರೋಪಗಳೇನಿತ್ತು ಅವರ ಮೇಲೆ ಅದನ್ನ ನಿಗದಿಪಡಿಸ್ತಾರೆ. ಅಭಿಷೇಕ್ ಮಾಹಿತಿ ಕೊಡೋದಾದ್ರೆ ನಾಗೇಂದ್ರ, ಮೊದಲನೇದಾಗಿ ದರ್ಶನ್ ಹಾಗೂ ಈ ಪ್ರಕರಣದ ಅಂದ್ರೆ ರೇಣುಕಾಸ್ವಾಮಿ, ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳು ಅಷ್ಟೂ ಜನ ಈಗಾಗಲೇ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾದ ನಂತರ ನೆಟ್ವರ್ಕ್ ಸಮಸ್ಯೆ ಇರುವಂತದ್ದು ಒಂದ್ ಕಡೆ ಆಗಿತ್ತು. ಮತ್ತೆ ಉಳಿದ ಇಬ್ಬರು ಪ್ರಮುಖ ಆರೋಪಿಗಳು ಮನೆಯಲ್ಲಿ ಪೂಜೆ ಇರೋ ಕಾರಣ ನಾವು ಹಾಜರಾಗೋದಕ್ಕೆ ಆಗೋದಿಲ್ಲ ಅನ್ನೊಂದು ಮಾಹಿತಿಯನ್ನು ನೀಡಿರೋದ್ರಿಂದ ವಕೀಲರು ಈ ಒಂದು ದಿನಾಂಕವನ್ನ ಮುಂದೂಡಿ ಅಂತ ಕೇಳಲಾಗಿತ್ತು. ಈ ವಿಚಾರವಾಗಿ ಇವತ್ತಿಗೆ ದಿನಾಂಕವನ್ನ ಮುಂದೂಡಲಾಗಿರೋದ್ರಿಂದ ಇವತ್ತು ಅಷ್ಟೂ ಜನ ಆರೋಪಿಗಳು ವೈಯಕ್ತಿಕವಾಗಿ ಖುದ್ದಾಗಿ ಜೈಲಿನಿಂದ ಕೋರ್ಟ್ಗೆ ಬರಬೇಕಾಗಿದೆ ಅನ್ನೋ ಮಾಹಿತಿಯನ್ನ ಈಗಾಗಲೇ ಸೂಚನೆ ನೀಡಿರುವಂತದ್ದು. ಈ ಕಾರಣದಿಂದ ಫ್ರೇಮಿಂಗ್ ಆಫ್ ಚಾರ್ಜಸ್ ಅಂದ್ರೆ ನೀವೀಗಾಗಲೇ ಹೇಳದಂತೆ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಕೆ ಮಾಡಿರ್ತಾರೆ. ಯಾವೆಲ್ಲ ಆರೋಪಗಳು ಯಾವೆಲ್ಲ ಆರೋಪಿಗಳ ಮೇಲೆ ಇದೆ ಅನ್ನೋ ಒಂದು ಮಾಹಿತಿಯನ್ನ ಕೋರ್ಟ್ಗೆ ನೀಡಲಾಗಿರುತ್ತೆ. ಈ ವಿಚಾರವಾಗಿ ಇವತ್ತು ಅಷ್ಟೂ ಜನ ಆರೋಪಿಗಳು ಯಾವ ಪ್ರಕರಣದಲ್ಲಿ, ಇದು ಕೇವಲ ಒಂದು ಕೊಲೆ ಪ್ರಕರಣ ಅನ್ನೋದಕ್ಕಿಂತ ಇದರಲ್ಲಿ ಬೇರೆ ಬೇರೆ ಆಯಾಮಗಳು ಹಂತಗಳಿರ್ತವೆ. ಒಬ್ರು ಫೋನ್ ಮಾಡಿ ಕರೆಸಿರೋಂತರಾಗಿರ್ಬೋದು, ಮತ್ತೊಬ್ರು ಕಾರ್ನಲ್ಲಿ ಕರ್ಕೊಂಡ್ಬಂದಿರೋರಾಗಿರ್ಬೋದು, ಮತ್ತೊಬ್ರು ಶಾಕ್ ಟ್ರೀಟ್ಮೆಂಟ್ ಕೊಟ್ಟೋರಾಗಿರ್ಬೋದು, ಮತ್ತೊಬ್ರು ಒದ್ದವರು ಹೊಡೆದವರಾಗಿರ್ಬೋದು, ಮತ್ತೊಬ್ರು ಕೊಲೆಯ ನಂತರ ಈ ಮೃತದೇಹವನ್ನ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡಿರೋರಾಗಿರ್ಬೋದು, ಮತ್ತೊಬ್ರು ಸಾಕ್ಷಿಯನ್ನ ನಾಶ ಪಡಿಸುವಂತ ಆಗಿರ್ಬೋದು. ಈ ರೀತಿ ಎಲ್ಲ ವ್ಯಕ್ತಿಗಳು ಕೂಡ ಎಲ್ಲ ಕೆಲಸಗಳನ್ನ ಮಾಡಿರೋ
ಮಾಡಿರೋದ್ರಿಲ್ಲ, ಬದಲಾಗಿ ಒಂದಿಷ್ಟು ವ್ಯಕ್ತಿಗಳು ನಿರ್ದಿಷ್ಟವಾದ ಕೆಲಸಗಳನ್ನ, ಆರೋಪಗಳನ್ನ ಅಥವಾ ಒಂದಿಷ್ಟು ಕೃತ್ಯಗಳನ್ನ ಮಾಡಿರ್ತಾರೆ. ಈ ಕೃತ್ಯಗಳಿಗೆ ಸಂಬಂಧಿಸಿದಂತ ಸೆಕ್ಷನ್ಗಳನ್ನ ಇವತ್ತು ಫ್ರೇಮ್ ಮಾಡುವಂತ ಕೆಲಸವನ್ನ ನಡೆಯೋದ್ರಿಂದ ಅಷ್ಟೂ ಜನ ಪ್ರಮುಖ ಆರೋಪಿಗಳು ಈ ಪ್ರಕರಣದಲ್ಲಿ ಏನಿದ್ದಾರೆ ಅವರನ್ನ ಕರೆಸಿ ನಿಮ್ಮ ವಿರುದ್ಧ ಈ ಆರೋಪ ಇದೆ, ನೀವು ಈ ರೀತಿ ಮಾಡಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಮಾಡುವಂತದ್ದು. ಈ ಸಂದರ್ಭದಲ್ಲಿ ಏನಾದ್ರೂ ವ್ಯತಿರಿಕ್ತವಾದ ಉತ್ತರ ಇತ್ತು ಅಂದಲ್ಲಿ ಮಾತ್ರ ಇದನ್ನ ಎವಿಡೆನ್ಸ್ ಸಂದರ್ಭದಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಅಥವಾ ಫ್ರೇಮಿಂಗ್ ನಲ್ಲಿ ಯಾವ್ದಾದ್ರು ಚಾರ್ಜ್ ಅನ್ನ ಡ್ರಾಪ್ ಮಾಡುವಂತದ್ದಾಗತ್ತೆ. ಇಲ್ಲವಾದರೆ ಒಂದು ವೇಳೆ ಆರೋಪಿ ಹೌದು ನಾನು ಇದನ್ನ ಮಾಡಿದ್ದೇನೆ ಸ್ವಾಮಿ ಅಂತ ಒಪ್ಕೊಂಡ್ರೆ ಆ ಫ್ರೇಮ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇವತ್ತು ಈ ಪ್ರಮುಖ ಆರೋಪಿಗಳಷ್ಟು ಜನ ಹಾಜರಾಗ್ತಾರಾ, ಯಾರಾದ್ರೂ ಮತ್ತೊಮ್ಮೆ ಎಕ್ಸಂಪ್ಷನ್ ಪಿಟಿಷನ್ ಏನಾದ್ರೂ ಹಾಕೊಂಡ್ರೆ ಅವರನ್ನ ನೇರವಾಗಿ ಬಂಧನಕ್ಕೆ ಒಳಪಡಿಸ್ತೀವಿ ಅಂತ ಈಗಾಗಲೇ ಕೋರ್ಟ್ ನಲ್ಲಿ ತಿಳಿಸಿರೋದ್ರಿಂದ ಯಾರು ಕೂಡ ಯಾವ ಕಾರಣವನ್ನು ಕೂಡ ನೀಡದೆ ಇವತ್ತು ಕೋರ್ಟ್ಗೆ ಹಾಜರಾಗಿ ತಮ್ಮ ಶಿಕ್ಷೆಯ ಪ್ರಮಾಣವನ್ನ ತಿಳಿದುಕೊಂಡು ಕೊನೆ ಪಕ್ಷ ಸತ್ಯವನ್ನ ಒಪ್ಪಿಕೊಂಡ್ರೆ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗುತ್ತಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇವತ್ತು ಕೋರ್ಟ್ಗೆ ಹಾಜರಾಗುವಂತ ಸಾಧ್ಯತೆ ಇರುವಂತದ್ದು ನಾಗೇಂದ್ರ ಬಾಬು. ಮತ್ತೊಂದು ಕಡೆಗೆ ಖಂಡಿತವಾಗಿಯೂ ಈ ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ, ಅಂದ್ರೆ ಆ ಸೆಲೆಬ್ರಿಟಿಗಳು ಇನ್ವಾಲ್ವ್ ಆಗಿರೋದ್ರಿಂದ ಇವತ್ತು ಕೋರ್ಟ್ನ ಸುತ್ತಮುತ್ತ ಹೆಚ್ಚಿನ ಪೊಲೀಸರ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಅದರ ಜೊತೆಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಇದು ಪರಿಣಾಮವನ್ನ ಅಥವಾ ವ್ಯತಿರಿಕ್ತ ಪರಿಣಾಮವನ್ನ ತೆಗೆದುಕೊಳ್ಳುತ್ತೆ, ತಿರುವನ್ನ ತೆಗೆದುಕೊಳ್ಳುತ್ತೆ ಅಂತ ಗೊತ್ತಾಗದಿರೋ ಕಾರಣದಿಂದಾಗಿ ಇವತ್ತು ಪೊಲೀಸರ ಭದ್ರತೆಯನ್ನ ಹೆಚ್ಚಳ ಮಾಡಿರುವಂತದ್ದು. ಗ್ಯಾಂಗ್ಗೆ ಬಿಗ್ ಡೇ. ಆರೋಪಗಳೇನಿತ್ತು ಅವರ ಮೇಲೆ ಅದನ್ನ ನಿಗದಿಪಡಿಸ್ತಾರೆ. ಅಭಿಷೇಕ್ ಮಾಹಿತಿ ಕೊಡೋದಾದ್ರೆ ನಾಗೇಂದ್ರ, ಮೊದಲನೇದಾಗಿ ದರ್ಶನ್ ಹಾಗೂ ಈ ಪ್ರಕರಣದ ಅಂದ್ರೆ ರೇಣುಕಾಸ್ವಾಮಿ, ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳು ಅಷ್ಟೂ ಜನ ಈಗಾಗಲೇ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾದ ನಂತರ ನೆಟ್ವರ್ಕ್ ಸಮಸ್ಯೆ ಇರುವಂತದ್ದು ಒಂದ್ ಕಡೆ ಆಗಿತ್ತು. ಮತ್ತೆ ಉಳಿದ ಇಬ್ಬರು ಪ್ರಮುಖ ಆರೋಪಿಗಳು ಮನೆಯಲ್ಲಿ ಪೂಜೆ ಇರೋ ಕಾರಣ ನಾವು ಹಾಜರಾಗೋದಕ್ಕೆ ಆಗೋದಿಲ್ಲ ಅನ್ನೊಂದು ಮಾಹಿತಿಯನ್ನು ನೀಡಿರೋದ್ರಿಂದ ವಕೀಲರು ಈ ಒಂದು ದಿನಾಂಕವನ್ನ ಮುಂದೂಡಿ ಅಂತ ಕೇಳಲಾಗಿತ್ತು. ಈ ವಿಚಾರವಾಗಿ ಇವತ್ತಿಗೆ ದಿನಾಂಕವನ್ನ ಮುಂದೂಡಲಾಗಿರೋದ್ರಿಂದ ಇವತ್ತು ಅಷ್ಟೂ ಜನ ಆರೋಪಿಗಳು ವೈಯಕ್ತಿಕವಾಗಿ ಖುದ್ದಾಗಿ ಜೈಲಿನಿಂದ ಕೋರ್ಟ್ಗೆ ಬರಬೇಕಾಗಿದೆ ಅನ್ನೋ ಮಾಹಿತಿಯನ್ನ ಈಗಾಗಲೇ ಸೂಚನೆ ನೀಡಿರುವಂತದ್ದು. ಈ ಕಾರಣದಿಂದ ಫ್ರೇಮಿಂಗ್ ಆಫ್ ಚಾರ್ಜಸ್ ಅಂದ್ರೆ ನೀವೀಗಾಗಲೇ ಹೇಳದಂತೆ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಕೆ ಮಾಡಿರ್ತಾರೆ, ಯಾವೆಲ್ಲ ಆರೋಪಗಳು ಯಾವೆಲ್ಲ ಆರೋಪಿಗಳ ಮೇಲೆ ಇದೆ ಅನ್ನೋ ಒಂದು ಮಾಹಿತಿಯನ್ನ ಕೋರ್ಟ್ಗೆ ನೀಡಲಾಗಿರುತ್ತೆ. ಈ ವಿಚಾರವಾಗಿ ಇವತ್ತು ಅಷ್ಟೂ ಜನ ಆರೋಪಿಗಳು ಯಾವ ಪ್ರಕರಣದಲ್ಲಿ, ಇದು ಕೇವಲ ಒಂದು ಕೊಲೆ ಪ್ರಕರಣ ಅನ್ನೋದಕ್ಕಿಂತ ಇದರಲ್ಲಿ ಬೇರೆ ಬೇರೆ ಆಯಾಮಗಳು ಹಂತಗಳಿರ್ತವೆ. ಒಬ್ರು ಫೋನ್ ಮಾಡಿ ಕರೆಸಿರೋಂತರಾಗಿರ್ಬೋದು, ಮತ್ತೊಬ್ರು ಕಾರ್ನಲ್ಲಿ ಕರ್ಕೊಂಡ್ಬಂದಿರೋರಾಗಿರ್ಬೋದು, ಮತ್ತೊಬ್ರು ಶಾಕ್ ಟ್ರೀಟ್ಮೆಂಟ್ ಕೊಟ್ಟವರಾಗಿರ್ಬೋದು, ಮತ್ತೊಬ್ರು ಒದ್ದವರು ಹೊಡೆದವರಾಗಿರ್ಬೋದು, ಮತ್ತೊಬ್ರು ಕೊಲೆಯ ನಂತರ ಈ ಮೃತದೇಹವನ್ನ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡಿರೋರಾಗಿರ್ಬೋದು, ಮತ್ತೊಬ್ರು ಸಾಕ್ಷಿಯನ್ನ ನಾಶ ಪಡಿಸುವಂತ ಆಗಿರ್ಬೋದು. ಈ ರೀತಿ ಎಲ್ಲ ವ್ಯಕ್ತಿಗಳು ಕೂಡ ಎಲ್ಲ ಕೆಲಸಗಳನ್ನ ಮಾಡಿರೋದ್ರಿಲ್ಲ, ಬದಲಾಗಿ ಒಂದಿಷ್ಟು ವ್ಯಕ್ತಿಗಳು ನಿರ್ದಿಷ್ಟವಾದ ಕೆಲಸಗಳನ್ನ, ಆರೋಪಗಳನ್ನ ಅಥವಾ ಒಂದಿಷ್ಟು ಕೃತ್ಯಗಳನ್ನ ಮಾಡಿರ್ತಾರೆ. ಈ ಕೃತ್ಯಗಳಿಗೆ ಸಂಬಂಧಿಸಿದಂತ ಸೆಕ್ಷನ್ಗಳನ್ನ ಇವತ್ತು ಫ್ರೇಮ್ ಮಾಡುವಂತ ಕೆಲಸವನ್ನ ನಡೆಯೋದ್ರಿಂದ ಅಷ್ಟೂ ಜನ ಪ್ರಮುಖ ಆರೋಪಿಗಳು ಈ ಪ್ರಕರಣದಲ್ಲಿ ಏನಿದ್ದಾರೆ ಅವರನ್ನ ಕರೆಸಿ ನಿಮ್ಮ ವಿರುದ್ಧ ಈ ಆರೋಪ ಇದೆ, ನೀವು ಈ ರೀತಿ ಮಾಡಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಮಾಡುವಂತದ್ದು. ಈ ಸಂದರ್ಭದಲ್ಲಿ ಏನಾದ್ರೂ ವ್ಯತಿರಿಕ್ತವಾದ ಉತ್ತರ ಇತ್ತು ಅಂದಲ್ಲಿ ಮಾತ್ರ ಇದನ್ನ ಎವಿಡೆನ್ಸ್ ಸಂದರ್ಭದಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಅಥವಾ ಫ್ರೇಮಿಂಗ್ ನಲ್ಲಿ ಯಾವ್ದಾದ್ರು ಚಾರ್ಜ್ ಅನ್ನ ಡ್ರಾಪ್ ಮಾಡುವಂತದ್ದಾಗತ್ತೆ. ಇಲ್ಲವಾದರೆ ಒಂದು ವೇಳೆ ಆರೋಪಿ ಹೌದು ನಾನು ಇದನ್ನ ಮಾಡಿದ್ದೇನೆ ಸ್ವಾಮಿ ಅಂತ ಒಪ್ಕೊಂಡ್ರೆ ಆ ಫ್ರೇಮ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇವತ್ತು ಈ ಪ್ರಮುಖ ಆರೋಪಿಗಳಷ್ಟು ಜನ ಹಾಜರಾಗ್ತಾರಾ, ಯಾರಾದ್ರೂ ಮತ್ತೊಮ್ಮೆ ಎಕ್ಸಂಪ್ಷನ್ ಪಿಟಿಷನ್ ಏನಾದ್ರೂ ಹಾಕೊಂಡ್ರೆ ಅವರನ್ನ ನೇರವಾಗಿ ಬಂಧನಕ್ಕೆ ಒಳಪಡಿಸ್ತೀವಿ ಅಂತ ಈಗಾಗಲೇ ಕೋರ್ಟ್ ನಲ್ಲಿ ತಿಳಿಸಿರೋದ್ರಿಂದ ಯಾರು ಕೂಡ ಯಾವ ಕಾರಣವನ್ನು ಕೂಡ ನೀಡದೆ ಇವತ್ತು ಕೋರ್ಟ್ಗೆ ಹಾಜರಾಗಿ ತಮ್ಮ ಶಿಕ್ಷೆಯ ಪ್ರಮಾಣವನ್ನ ತಿಳಿದುಕೊಂಡು ಕೊನೆ ಪಕ್ಷ ಸತ್ಯವನ್ನ ಒಪ್ಪಿಕೊಂಡ್ರೆ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗುತ್ತಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇವತ್ತು ಕೋರ್ಟ್ಗೆ ಹಾಜರಾಗುವಂತ ಸಾಧ್ಯತೆ ಇರುವಂತದ್ದು ನಾಗೇಂದ್ರ ಬಾಬು. ಮತ್ತೊಂದು ಕಡೆಗೆ ಖಂಡಿತವಾಗಿಯೂ ಈ ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ, ಅಂದ್ರೆ ಆ ಸೆಲೆಬ್ರಿಟಿಗಳು ಇನ್ವಾಲ್ವ್ ಆಗಿರೋದ್ರಿಂದ ಇವತ್ತು ಕೋರ್ಟ್ನ ಸುತ್ತಮುತ್ತ ಹೆಚ್ಚಿನ ಪೊಲೀಸರ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಅದರ ಜೊತೆಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಇದು ಪರಿಣಾಮವನ್ನ ಅಥವಾ ವ್ಯತಿರಿಕ್ತ ಪರಿಣಾಮವನ್ನ ತೆಗೆದುಕೊಳ್ಳುತ್ತೆ, ತಿರುವನ್ನ ತೆಗೆದುಕೊಳ್ಳುತ್ತೆ ಅಂತ ಗೊತ್ತಾಗದಿರೋ ಕಾರಣದಿಂದಾಗಿ